ಇಲ್ಲಿ ನಾನಾ ಊರುಗಳಿಂದ ಬಂದ ಜನರಿದ್ದಾರೆ, ಯುವಕರಿದ್ದಾರೆ, ಯುವಕರ ಪಾಲಕರಿದ್ದಾರೆ. ಅಂತರ್ಜಾಲದಲ್ಲಿ ನೋಡುವಂತಹ ವಿಶ್ವದ ವಿವಿಧ ಭಾಗದಲ್ಲಿರತಕ್ಕಂತಹ ನಾನಾ ಜನ ಯುವಕರು ಹಾಗೂ ಯುವಕರ ಪಾಲಕರಿದ್ದಾರೆ. ಎಲ್ಲ ಊರಿನ ಎಲ್ಲ ಯುವಕರನ್ನು, ಎಲ್ಲ ಸಜ್ಜನರನ್ನು ಸಂಬೋಧಿಸಿ ಹೇಳುವಂತಹ ಸಂದೇಶ ಇದು. ಧರ್ಮದ ಪ್ರಸಾರಕ್ಕಾಗಿ ಹಾಗೂ ಸಮಾಜದ ಸೇವಾ ಕಾರ್ಯಕ್ಕಾಗಿ ಯುವಕರು ಮುಂದೆ ಬಂದು ತಮ್ಮನ್ನು ತಾವು ಅರ್ಪಣೆ ಮಾಡಿಕೊಂಡು ಇದಕ್ಕಾಗಿ ತಾವು ಸಮಯವನ್ನು ಮೀಸಲಾಗಿರ್ತೇವೆ ಎಂಬುದಾಗಿ ಪ್ರತಿಜ್ಞೆಯನ್ನ ಮಾಡಿ ಕಟಿಬದ್ಧರಾಗಿ ಸ್ವಯಂ ಸೇವಕರಾಗಿ, ಶಾಶ್ವತ ಸ್ವಯಂ ಸೇವಕರಾಗಿ, ತಾತ್ಕಾಲಿಕವಾದ ಕಾರ್ಯಕ್ರಮದ ಸ್ವಯಂ ಸೇವಕರಲ್ಲ, ಶಾಶ್ವತ ಸ್ವಯಂ ಸೇವಕರಾಗಿ ಕೆಲವರು ಮುಂದೆ ಬರಬೇಕಾಗಿದೆ. ಅಲ್ಪಾವಧಿಯಾಗಿ ಆದರೂ ಕೆಲವರು ಸೇವೆಯನ್ನು ಮಾಡುವುದಕ್ಕೆ ಮುಂದೆ ಬರಬೇಕು. ಆಗ ದೊಡ್ಡದಾದ ಕ್ರಾಂತಿಯನ್ನು ಮಾಡುವುದಕ್ಕೆ ಸಾಧ್ಯ ಇದೆ. ಇದೀಗ ಪರಿಷತ್ತಿನ ಅಧಿವೇಶನದಲ್ಲಿ ಈ ಮಾತನ್ನು ಹೇಳಿ ನಾವು ಇಲ್ಲಿ ಬಂದಿದ್ದೇವೆ. ಅದನ್ನೇ ಇಲ್ಲಿ ಮತ್ತೆ ಹೇಳುತ್ತೇನೆ. ಉದಾಹರಣೆಗೆ, ಅನೇಕ ಯುವಕರು ಅಧ್ಯಯನವನ್ನು ಮಾಡುತ್ತಾರೆ. ತಮ್ಮದೇ ಆದ ಗುರಿಯನ್ನು ಮುಂದೆ ಸಾಧಿಸಬೇಕಾದದ್ದಿರುತ್ತದೆ. ಅದರ ಕಷ್ಟ ಏನೋ, ಸಮಸ್ಯೆ ಏನೋ ನಮಗೆ ಪೂರ್ಣ ಅರ್ಥವಾಗುತ್ತೆ. ಪ್ರತಿನಿತ್ಯವೂ ಆ ಯುವಕರ ಮಧ್ಯದಲ್ಲಿದ್ದಾಗ ಪಾಲಕರ ಪರಿಸ್ಥಿತಿಯನ್ನು ಕೇಳಿ ತಿಳಿದುಕೊಳ್ಳುವಾಗ ಅರ್ಥವಾಗ್ತದೆ. ಮುಂದಿನ ಜೀವನದ ಸಮಸ್ಯೆ ಅವರಿಗಿರುತ್ತದೆ. ಆದರೆ ಕೆಲವರಾದರೂ 1000 ಜನರಲ್ಲಿ 100 ಜನ, 100 ಜನರಲ್ಲಿ 10 ಜನ ಆದರೂ 1 ವರ್ಷ, ಕನಿಷ್ಠ ಪಕ್ಷ ಅತಿ ಹೆಚ್ಚು ಅಂದರೆ 2 ವರ್ಷ ಕೇವಲ ನಾವು ನಮ್ಮ ಸಮಾಜದ ಸೇವೆಗಾಗಿ ಮೀಸಲಿಟ್ಟು ದುಡಿದು ಆಮೇಲೆ ಮುಂದಿನ ನಮ್ಮ ಜೀವನವನ್ನು ನಡೆಸ್ತೇವೆ ಅಂತನ್ನುವ ರೀತಿಯಲ್ಲಿ ಇದಕ್ಕಾಗಿ ಕಟಿಬದ್ಧರಾಗಿದ್ದು, ಬ್ರಹ್ಮಚಾರಿಗಳಾಗಿದ್ದು, ಸೇವೆಯನ್ನ ಮಾಡಿ ಆಮೇಲೆ ಮುಂದಿನ ತಮ್ಮ ವೈವಾಹಿಕ ಜೀವನ, ಸಂಸಾರ, ತಮ್ಮ ಸಾಧ್ಯ ಇದ್ದಷ್ಟು ಸಮಯವನ್ನ ಸಮಾಜಕ್ಕೆ ಮೀಸಲಿಟ್ಟು ಸೇವೆಯನ್ನ ಮಾಡುವುದು ಮುಂದೆ. ಆದರೆ ಮೊಟ್ಟ ಮೊದಲು ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಜನರಲ್ಲಿ ಯಾವ ತರಹದ ಒಂದು ದೀಕ್ಷೆ ಇದೆ, ಆ ನಿಟ್ಟಿನಲ್ಲಿ 2 ವರ್ಷ ನಾವು ಬ್ರಹ್ಮಚಾರಿಗಳಾಗಿರ್ತೇವೆ. ಇನ್ನೇನು ಕೆಲಸ ಇಲ್ಲ. ಅವರಿಗೆ ವಿಶೇಷವಾದ ತರಬೇತಿಯನ್ನು ಕೊಡುತ್ತದೆ. ಯಾವ ರೀತಿ ನಮ್ಮ ಸಿದ್ಧಾಂತದ ಪ್ರಸಾರ ಮಾಡಬೇಕು, ಧರ್ಮದ ಪ್ರಸಾರ ಮಾಡಬೇಕು, ನೈತಿಕ ಮೌಲ್ಯಗಳ ಪ್ರಸಾರ ಮಾಡಬೇಕು, ನಮ್ಮ ಭಾರತೀಯ ಸಂಸ್ಕೃತಿ, ನಮ್ಮ ಹಿಂದೂ ಧರ್ಮ, ನಮ್ಮ ಸಂಸ್ಕೃತಿಯನ್ನು ಹೇಗೆ ಉಳಿಸಬೇಕು, ಹೇಗೆ ಬೆಳೆಸಬೇಕು, ಅದರ ಬಗ್ಗೆ ತಿಳುವಳಿಕೆ ಹೇಗೆ ನೀಡಬೇಕು, ಇದನ್ನು ಮನೆ ಮನೆಗಳಿಗೆ ಹೋಗಿ ಪುಸ್ತಕಗಳನ್ನು ಹಂಚುವ ಮೂಲಕ, ಉಪನ್ಯಾಸಗಳನ್ನು ಮಾಡುವ ಮೂಲಕ, ಸಿಡಿಗಳನ್ನು ಕೊಡುವ ಮೂಲಕ, ವಿದ್ವಾಂಸರಿಂದ ನಾನಾ ವಿಧವಾದ ಕಾರ್ಯಕ್ರಮಗಳನ್ನು ಮಾಡಿಸುವ ಮೂಲಕ ಈ ತರಹದ ಒಂದು ನಿಸ್ವಾರ್ಥವಾದ, ನಿಸ್ಪೃಹವಾದ, ಸಮರ್ಪಿತವಾದ ಮನೋಭಾವನೆಯ ಸೇವೆಯನ್ನು ಮಾಡುವುದಕ್ಕೆ ಇಡೀ ದೇಶದಲ್ಲಿ 100 ಜನ ಯುವಕರು ಸಿದ್ಧರಾದರೆ ಮತ್ತೆ ಪುನಃ ಬಹಳ ದೊಡ್ಡದಾದ ಹೊಸದಾದ ಧಾರ್ಮಿಕವಾದ ಕ್ರಾಂತಿ ನಮ್ಮ ಸಮಾಜದಲ್ಲಿ ಆಗುವುದಕ್ಕೆ ಸಾಧ್ಯ ಇದೆ. ಇದಕ್ಕೆ ಮುಂದೆ ಬರಬೇಕಾಗಿದೆ. ಮೊಟ್ಟ ಮೊದಲಿಗೆ ಈ ಘೋಷಣೆಯನ್ನು ಮಾಡುವುದಕ್ಕೆ ಹುಬ್ಬಳ್ಳಿಯಲ್ಲಿ ಅವಕಾಶ ಆಯಿತು. ಹುಬ್ಬಳ್ಳಿಯ ಜನ ತೋರಿದ ಉತ್ಸಾಹ ಇದಕ್ಕೆ ಪ್ರೇರಕ ಶಕ್ತಿಯಾಗಿದೆ. ಆದರೆ ಬರೀ ಪ್ರೇರಕ ಶಕ್ತಿಯಾಗಿ ಸೇವೆಯನ್ನು ಮಾಡುವುದಕ್ಕೆ ಮಾತ್ರ ಬೇರೆ ಊರುಗಳಿಗೆ ಮಾತ್ರ ಅವಕಾಶ ಕೊಡಬೇಡಿ. ಇದಕ್ಕಾಗಿ ಕೆಲವು ಯುವಕ ಯುವತಿಯರಾದರೂ ಮುಂದೆ ಬಂದು ನಾವು ನಮ್ಮ ಜೀವನದ 1 ವರ್ಷ ಅಥವಾ 2 ವರ್ಷಗಳನ್ನು ಕೇವಲ ಇದಕ್ಕಾಗಿ ಮೀಸಲಿಡುತ್ತೇವೆ. ಮಿನಿಮಮ್ ಧಾರ್ಮಿಕವಾದ ಹಾಗೂ ಈ ಸೈದ್ಧಾಂತಿಕವಾದ, ನೈತಿಕವಾದ, ಸಾಮಾಜಿಕ ಸೇವಾ ಮನೋಭಾವದ ಪ್ರಚಾರವನ್ನು ಯಾವ ರೀತಿ ಮಾಡಬೇಕು, ಸೇವಾ ಕಾರ್ಯಗಳನ್ನು ಹೇಗೆ ನಡೆಸಬೇಕು, ಇದರ ಬಗ್ಗೆ ಅವರಿಗೆ ತಿಳುವಳಿಕೆಯನ್ನು ನೀಡುವ ಕೆಲಸ ಹಾಗೂ ಅವರಿಗೆ ಬೇಕಾದಂತಹ ಮಟೀರಿಯಲ್ ಅನ್ನು ಒದಗಿಸುವುದು, ಅದಕ್ಕೆ ಬೇಕಾದ ಇನ್ಫ್ರಾಸ್ಟ್ರಕ್ಚರ್ ರಚನೆ ಮಾಡಿಕೊಡುವುದು, ಎಲ್ಲ ವಿಧವಾದ ಆರ್ಥಿಕ ಅನುಕೂಲತೆಗಳನ್ನು ಮಾಡಿಕೊಡುವ ಜವಾಬ್ದಾರಿ ಶ್ರೀಮಠ ತೆಗೆದುಕೊಳ್ತಾ ಇದೆ. ಅದನ್ನು ಸಂಪೂರ್ಣವಾಗಿ ಶ್ರೀಮಠದಿಂದ ನಾವು ನೋಡುತ್ತೇವೆ. ಅವರ ಹೊಟ್ಟೆ ಬಟ್ಟೆ ವಿಚಾರವನ್ನು ಆ 2 ವರ್ಷಗಳ ಕಾಲ ಪಾಲಕರು ಮಾಡೋ ಕೆಲಸ ಇಲ್ಲ. ಮಾಡಿದರೆ ಸಂತೋಷ, ಮಾಡದೇ ಇದ್ರೆ ಅದನ್ನು ಶ್ರೀಮಠ ನೋಡ್ತದೆ. ಅವರು ಇದಕ್ಕಾಗಿ ಸಮರ್ಪಣೆಯನ್ನು ಮಾಡಿ ಹೊಟ್ಟೆ ಬಟ್ಟೆ ನೆತ್ತಿ ಆರೋಗ್ಯವಂತರಾಗಿ ಸೇವೆಯನ್ನು ಮಾಡುವುದಕ್ಕೆ ಎಷ್ಟು ಬೇಕೋ ಅಷ್ಟು ಮಾಡುತ್ತದೆ. ಲಕ್ಸುರಿ ಅಪೇಕ್ಷೆ ಮಾಡಿ ಕಾಂಟೆಸಾ ಕಾರೊಳಗೆ ಇನ್ಯಾವುದೋ ಅದರೊಳಗೆ ಓಡಾಡ್ತೀವಿ ಅಂತ ಅಪೇಕ್ಷೆ ಪಡುವುದು ಬೇಡ. ಆದರೆ ಸೇವೆಯನ್ನು ಮಾಡುವುದಕ್ಕೆ ಏನು ಇವತ್ತಿನ ಕಾಲದೊಳಗೆ ಮಿನಿಮಮ್ ಅವಶ್ಯಕತೆ ಇದೆ ಅಷ್ಟನ್ನು ಒದಗಿಸ್ತದೆ. ಆದರೆ ಅದಕ್ಕೆ ಜನರು ಮುಂದಾಗಬೇಕು. ಆ ಕಾಲ ಬಂದಿದೆ. ಈ ರೀತಿ ಕೇವಲ
ಸಭಾ ಸಮಾರಾಧನೆಗಳಲ್ಲಿ ಭಾಗವಹಿಸಿ ಮರೆತು ಹೋದರೆ ಮತ್ತೆ ಇಷ್ಟು ಲಕ್ಷ ರೂಪಾಯಿ ಖರ್ಚು ಮಾಡಿ ಈ ಉತ್ಸಾಹವನ್ನು ತುಂಬಬೇಕಾಗ್ತದೆ. ಈಗ 2 ಕೋಟಿ ರೂಪಾಯಿ ಖರ್ಚು ಮಾಡಿ ನೀವು ಇಷ್ಟು ಉತ್ಸಾಹ ತಂದಿದ್ದೀರಿ, ಇನ್ನು 2 ವರ್ಷಕ್ಕೆ ಮತ್ತೆ ಉತ್ಸಾಹ ತರಬೇಕು ಅಂದ್ರೆ ಮತ್ತೆ ಎಲ್ಲ ರೇಟ್ ಹೆಚ್ಚಾಗಿ 4 ಕೋಟಿ ಆಗಿರ್ತದೆ. ಯಾಕೆ ಬೇಕದು? ಮನಸ್ಸು ನಮ್ಮಲ್ಲಿದೆ, ವಿವೇಕ ನಮ್ಮಲ್ಲಿದೆ. ಉಪದೇಶ ಮಾಡುವ ಗುರುಗಳು, ಹಿರಿಯರು, ಅವರ ಉಪದೇಶದ ನುಡಿಗಳು, ಪುಸ್ತಕಗಳು, ಸಿಡಿಗಳು, ಅವರ ಪ್ರವಚನದ ಮಾತುಗಳು ಕಿವಿಯಲ್ಲಿ ಮನಸ್ಸಿನೊಳಗೆ ಇಟ್ಟುಕೊಂಡ್ರೆ ಲಕ್ಷ ಕೊಟ್ಟರೆ ಸಾಕು. ಎಷ್ಟು ಲಕ್ಷಗಳನ್ನೂ ಖರ್ಚು ಮಾಡುವ ಅವಶ್ಯಕತೆ ಇಲ್ಲ. ನಿತ್ಯದಲ್ಲಿ ಸಂಸ್ಕಾರಯುತರಾಗಿ, ನಿತ್ಯದಲ್ಲಿಯೂ ಪ್ರಜ್ಞಾವಂತರಾಗಿ, ವಿವೇಕಿಗಳಾಗಿ ಬಾಳಿ ಆ ರೀತಿ ಜನರನ್ನ ಬಾಳುವಂತೆ ಪ್ರಚೋದನೆ ಮಾಡುವುದಕ್ಕೆ ಸಾಧ್ಯತೆ ಇದೆ. ಇದು ಕೇವಲ ಲೌಕಿಕ ಕ್ಷೇತ್ರದಲ್ಲಿರುವ ಯುವಕರಿಗೆ ಮಾತ್ರ ನಾನು ಕರೆ ಕೊಡ್ತಾ ಇಲ್ಲ, ಯುವ ವಿದ್ವಾಂಸರಿಗೂ ಹೇಳ್ತಾ ಇದ್ದೇನೆ. ನಮ್ಮಲ್ಲಿ ಅಧ್ಯಯನ ಮಾಡಿದ, ಬೇರೆ ಬೇರೆ ವಿದ್ಯಾಪೀಠಗಳಲ್ಲಿ ಅಧ್ಯಯನ ಮಾಡಿದ ಯುವ ವಿದ್ವಾಂಸರಿದ್ದಾರೆ. ಅವರಂತೂ ಇದಕ್ಕಾಗಿಯೇ ಇರ್ತಾರೆ. ಅದರೊಳಗೂ ವಿಶೇಷವಾಗಿ ಇನ್ನೂ ಹೆಚ್ಚಿನ ನಿಷ್ಕಾಳಜಿಯಿಂದ ತಮ್ಮ ಜೀವನದ ಬಗ್ಗೆ ಯಾವುದೇ ಕಾಳಜಿ ಇಲ್ಲದೆ ಶುದ್ಧ ಬ್ರಹ್ಮಚಾರಿಗಳಾಗಿ 1 ವರ್ಷ 2 ವರ್ಷ ಹೇಗಿದ್ರೂ ಕನ್ಯೆ ಸಿಗೋದು ತಡ ಆಗ್ತಿರ್ತದೆ. ಹುಡುಕ್ತಾ ಕೊಡೋಕ್ಕಿಂತಲೂ ಈ ಒಂದು ನಿಷ್ಠೆಯಿಂದ ಕೆಲಸ ಮಾಡಿದರೆ ಅದಕ್ಕೆ ಪ್ರಸನ್ನನಾಗಿ ದೇವರು ಬೇಗ ಕನ್ಯೆಯೂ ಸಿಗೋ ಹಾಗೆ ಮಾಡ್ತಾನೆ. 2 ವರ್ಷ ಇದಕ್ಕಾಗಿ ಮೀಸಲಿಟ್ಟು ಸೇವೆಯನ್ನು ಮಾಡಲಿ. ಚಪ್ಪಾಳಿ ಮೇಲಿಂದ ಮೇಲೆ ತಟ್ತಾ ಇದ್ದೀರಿ, ಕೊನೆಗೆ ನಿಜವಾಗಿ ಇದಕ್ಕೆ ಯಾರು ಮುಂದೆ ಬರ್ತೀರಿ ಅಂತ ಕೇಳಿದಾಗ ಎಷ್ಟು ಕೈಗಳ ಮೇಲೆ ಹೇಳ್ತದೆ ನೋಡೋಣ, ಆಗ ಗೊತ್ತಾಗ್ತದೆ ನಿಮ್ದು. ಇದಕ್ಕಾಗಿ ಮುಂದೆ ಬಂದು ನೀವು ಸೇವೆಯನ್ನು ಮಾಡಿದರೆ ನಿಜವಾಗಿ ಅಂತಹ ವಿದ್ವಾಂಸರು, ಇಂತಹ ಲೌಕಿಕ ಶಿಕ್ಷಣವನ್ನು ಪಡೆದ ಅನೇಕ ವಿಜ್ಞಾನದ ಕ್ಷೇತ್ರದಲ್ಲಿ, ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಪರಿಣಿತರಾದವರು ಅತ್ಯುತ್ತಮವಾದ ರೀತಿಯಲ್ಲಿ ವೈಜ್ಞಾನಿಕವಾದ ವಿಶ್ಲೇಷಣೆಯನ್ನು ಮಾಡ್ತಾ ವೈಜ್ಞಾನಿಕ ಹಿನ್ನೆಲೆಯನ್ನು ಕೊಟ್ಟು, ನಾನು ಒಬ್ಬ ಲೌಕಿಕ ಶಿಕ್ಷಣವನ್ನು ಪಡೆದ ವಿದ್ಯಾರ್ಥಿ, ನಾನು ಮೆಡಿಕಲ್ ಓದಿದ್ದೇನೆ, ಇಂಜಿನಿಯರಿಂಗ್ ಓದಿದ್ದೇನೆ, ಇಷ್ಟೆಲ್ಲ ಓದಿ ನನಗೆ ಇದು ಕನ್ವಿನ್ಸ್ ಆಗಿದೆ, ನಾನೊಬ್ಬ ಕೇವಲ ಅಂಧಶ್ರದ್ಧೆಯನ್ನು ಇಟ್ಟು ವ್ಯಕ್ತಿಯಲ್ಲ, ನಾನು ಎಲ್ಲವನ್ನೂ ಅಧ್ಯಯನ ಮಾಡಿ ಕನ್ವಿನ್ಸ್ ಆಗಿ ಇದರೊಳಗೆ ಅರ್ಥ ಇದೆ ಅಂತ ಕಂಡುಕೊಂಡು ನಾನು ಇದಕ್ಕೆ ಬಂದಿದ್ದೇನೆ, ನೀವು ಈ ಮಾರ್ಗಕ್ಕೆ ಬನ್ನಿ ಅಂತ ಮನೆಗೆ ಹೋಗಿ, ಒಬ್ಬರ ಮನೆಗೆ 10 ಸಲ ಹೋಗಿ, ಯಾರನ್ನೂ ಕನ್ವರ್ಟ್ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ, ನಮ್ಮವರು ಕನ್ವರ್ಟ್ ಆಗದೇ ಇದ್ದಾಗೆ ನೋಡಿಕೊಳ್ಳಿ ಸಾಕು, ದೊಡ್ಡ ಉಪಕಾರ ಆಯ್ತು. ಎಲ್ಲಿ ಹೋಗಿದೆ? ಇಂತಹ ದೊಡ್ಡದಾದ ಅನೂಚಾನ ಪರಂಪರೆಯಿಂದ ಬಂದಂತಹ ಸನಾತನ ಸಂಸ್ಕೃತಿ, ಎಂಥ ಧರ್ಮ, ಎಷ್ಟು ದೊಡ್ಡದಾದಂತಹ ಶಕ್ತಿ ಇದೆ, ಎಷ್ಟು ಉದಾತ್ತವಾದ ವಿಚಾರಗಳಿದೆ. ಅಂತಹ ಮಹಾಭಾರತದ, ರಾಮಾಯಣದ, ಭಾಗವತದ ಸರ್ವಮೂಲ ಗ್ರಂಥಗಳ ಮೇಲೆ ಬಿದ್ದ ಧೂಳಿಯನ್ನು ಝಾಡಿಸುವುದಕ್ಕೆ ಗತಿ ಇಲ್ಲ ಇವತ್ತಿನ ಮಾಧ್ಯರ ಮನೆಗಳಲ್ಲಿ. ಕೇವಲ ಮಾಧ್ಯರನ್ನು ಮಾತ್ರ ಉದ್ದೇಶಿಸಿ ನಾನು ಹೇಳ್ತಾ ಇಲ್ಲ, ನಮ್ಮ ಸಮಗ್ರವಾದ ಹಿಂದೂ ಸಮಾಜದೊಳಗೆ ಬೇಕಾದಷ್ಟು ಧರ್ಮಗ್ರಂಥಗಳಿಗೆ ಬೆಲೆ ಇಲ್ಲದೆ ಹೋಗ್ತಾ ಇದೆ, ಅದರ ಬಗ್ಗೆ ತಿಳುವಳಿಕೆ ಇಲ್ಲ. ಕೆಲವರಿಗೆ ಶ್ರದ್ಧೆ ಇದೆ, ತಿಳುವಳಿಕೆ ಇಲ್ಲ. ತಿಳುವಳಿಕೆ ಇದೆ, ನಿಷ್ಠೆ ಇಲ್ಲ. ಭಕ್ತಿ, ನಿಷ್ಠೆ, ದೀಕ್ಷೆ ಎಲ್ಲವೂ ಇದೆ, ಆದರೆ ಅದಕ್ಕೆ ತಕ್ಕ ಅನುಷ್ಠಾನ ಇಲ್ಲ. ಅನುಷ್ಠಾನ ಇದ್ದರೂ ಅದನ್ನು ಪ್ರಚಾರ ಮಾಡುವಂತಹ ಹುಮ್ಮಸ್ಸಿಲ್ಲ. ಮಾಡಬೇಕು ಅನ್ನುವ ಹುಮ್ಮಸ್ಸಿದ್ದವರಿಗೆ ಬೆಂಬಲ ಇಲ್ಲ. ಈ ತರಹದ ಕೊರತೆಗಳು ಇದೆಲ್ಲವೂ ಪರಿಪೂರ್ಣವಾಗಿ ಒಂದು ಮೂರ್ತವಾದ ರೂಪದಲ್ಲಿ ಕಾರ್ಯಗತವಾಗಬೇಕಾಗಿದ್ರೆ ಅದಕ್ಕೆ ನಮ್ಮ ಯುವಕ ಯುವತಿಯರೇ ಮುಂದೆ ಬರಬೇಕು, ಬೇರೆ ಇನ್ಯಾವುದಾರಿಯೂ ಇಲ್ಲ. ಈ ತರಹದ ನೈಷ್ಠಿಕ ಬ್ರಹ್ಮಚರ್ಯದಿಂದ ನೀವು ಈ ಪ್ರಚಾರ ಕಾರ್ಯಗಳನ್ನು ಮಾಡಿ ಆಮೇಲೆ ಮುಂದೆ ನಿತ್ಯ ನಿಮ್ಮ ವೈವಾಹಿಕ ಜೀವನದಲ್ಲಿ ನಡೆಸಿ ಮುಂದಿನ ಯುವಕರಿಗೆ ಈ ದೀಕ್ಷೆಯನ್ನು ಕೊಟ್ಟು ಅವರನ್ನು ಉತ್ತರಾಧಿಕಾರಿಗಳನ್ನು ಮಾಡಿ ನೀವು ಗೃಹಸ್ಥಾಶ್ರಮಿಗಳಾದ ಮೇಲೆ ಸ್ವಲ್ಪವಾದರೂ ಸಮಯವನ್ನು ನಿಮ್ಮ ಜೀವನದಲ್ಲಿ ಕೊನೆವರೆಗೂ ನಿಮಗೆ ಹಾಕುವುದಕ್ಕೆ ಅಷ್ಟೊತ್ತಿಗೆ ಟ್ರೈನಿಂಗ್ ಆಗೋಗಿರುತ್ತದೆ. ನಾವು ಹೇಳೋದು ಬೇಕಾಗಿಲ್ಲ. ಇದರರ್ಥ ಗೃಹಸ್ಥರೆಲ್ಲ ನಮ್ದೇನು ಕೆಲಸ ಇಲ್ಲ, ಬಹಳ ಸಂತೋಷ ಆಯಿತು, ಕೆಲವರಿಗೆ ಮುಂದೆ ಕೂತವರಿಗೆ ಹೇಳ್ತಾ ಇದ್ದಾರೆ ಅಂತ ಅನಬೇಡಿ. ನಿಮ್ಮ ಉಸಿರಿರೋವರೆಗೆ ನಿಮ್ಮನ್ನು ಬಿಡುವುದಿಲ್ಲ. ಬರೀ ಗೃಹಸ್ಥ ಅಲ್ಲ, ಗೃಹಸ್ಥ ಇರಬಹುದು, ವಾನಪ್ರಸ್ಥ ಇರಬಹುದು. ನಾವೆಲ್ಲ ಮೀರಿ ಸನ್ಯಾಸಕ್ಕೆ ಬಂದಿದ್ದೇವಲ್ಲ, ಮತ್ತೆ ನಮಗೆ ಬಿಟ್ಟಿಲ್ಲ, ನಿಮಗೇನು ಬಿಡೋದಿಲ್ಲ. ಯದರ್ಥಮೇಶ ಜಾಯತೆ ಪುಮಾನ್ಹಿತಸ್ಯ ಸೋಕೃತೆ ಶುಭಾಂ ಗತಿಂ ನತೂರಜೇತ್. ಎಲ್ಲಿಯವರೆಗೆ ನಿಮಗೆ ಶ್ವಾಸೋಚ್ಛ್ವಾಸ ಇದೆ ಅಲ್ಲಿಯವರೆಗೆ ನೀವು ಯಾವ ಕಾರಣಕ್ಕಾಗಿ ಭೂಮಿಯ ಮೇಲೆ ಬಂದಿದ್ದೀರಿ ಆ ಕೆಲಸ ಪೂರ್ಣವಾಗಿಲ್ಲ ಇದರರ್ಥ.
ನಂದೆಲ್ಲ ಮುಗಿದಿದೆ, ಯಾವಾಗ ದೇವರು ಕರಿತಾನೋ ಆವಾಗ ಹೋಗ್ತೀವಿ ಅಂತಾರೆ. ಏನು ಮುಗಿದಿರ್ತದೆ? ಏನೇನೇನೇನೂ ಮುಗಿದಿರೋದಿಲ್ಲ. ಮಕ್ಕಳ ಮದುವೆ ಒಂದು ಮಾಡಿದ ಅಂದ್ರೆ ಮುಗಿದು. ಇಷ್ಟು ಸಲುವಾಗಿ ನೀನು ಹುಟ್ಟಿದ್ಯಾ ಮಹಾರಾಯ? ಯಾರೋ ಮಾಡ್ತಿದ್ದೀರಲ್ಲೋ. ನಂದೆಲ್ಲ ಮುಗಿದಿದೆ ಅಂತಂತಾನೆ. ಇದಕ್ಕಾಗಿ ಹುಟ್ಟಿಲ್ಲ ನೀನು. ಮದುವೆ ಪ್ರತಿನಿತ್ಯ ಹೇಳುವ ಮಾತು ಮತ್ತೆ ನೆನಪಿಸಿಕೊಳ್ಳಿ. ಏತದ್ದೇಶ ಪ್ರಸೂತಸ್ಯ ಸಕಾಶಾದಗ್ರ ಜನ್ಮನಃ ಸ್ವಂ ಸ್ವಂ ಚರಿತ್ರಂ ಶಿಕ್ಷೇರಂ ಪೃಥಿವ್ಯಾಂ ಸರ್ವಮಾನವಃ. ಅದಕ್ಕಾಗಿ ಹುಟ್ಟಿದ್ದು. ನಾವು ನಡೆದು ನಮ್ಮಂತೆ ಸಾವಿರಾರು ಜನರನ್ನು ನಡೆಸುವುದಕ್ಕೆ ನಾವು ಹುಟ್ಟಿದ್ದು. ಅದಕ್ಕಾಗಿ ಬಾಳಬೇಕು, ಅದಕ್ಕಾಗಿ ನಾವು ಮುಂದೆ ಬರಬೇಕಾಗಿದೆ. ಎಲ್ಲಿದ್ದೇವೆ ನಾವು? ಕೂಪಮಂಡೂಕ ವೃತ್ತಿ ಬೇಡ. ಬಾವಿಯಲ್ಲಿರುವ ಕಪ್ಪಿಗೆ ಇದಕ್ಕೂ ಹೆಚ್ಚು ನೀರೇ ಇಲ್ಲ ಅಂತ ಅನಿಸುವ ಹಾಗೆ, ಸಾಕು ನಾನಿದ್ದದ್ದೇ ಸಾಕಷ್ಟಾಗಿದೆ, ನಾನು ಮಾಡಿದ್ದೇ ಬೇಕಾದಷ್ಟಾಯಿತು, ಇನ್ನೇನು ಉಳಿಯಿತು ಅಂತನ್ನುವ ತೃಪ್ತಿ ಬೇಡ. ಉತ್ಸಾಹ ಇರಲಿ, ಮಾಡುವ ಕಾರ್ಯಗಳಲ್ಲಿ ಆನಂದ ಇರಲಿ, ಸಂತೋಷ ಇರಲಿ, ನೆಮ್ಮದಿ ಇರಲಿ. ಮಾಡುವುದರೊಳಗೆ ಬೇಕಾದಷ್ಟು ನಮ್ಮನ್ನು ನಾವು ಹುರಿದುಂಬಿಸುವ ರೀತಿಯಲ್ಲಿ ಸಂತೋಷದಿಂದ ಇರೋಣ. ತೃಪ್ತಿ ಮಾತ್ರ ಬೇಡ. ಸಾಕು, ಇನ್ನೇನು ಮಾಡೋದಿದೆ ಎನ್ನುವುದು ಬೇಡ. ಇನ್ನೂ ಮಾಡಬೇಕು, ಇನ್ನೂ ಮಾಡಬೇಕು, ಇನ್ನೂ ಮಾಡಬೇಕು ಅಂತ ಸಾಯಬೇಕು. ಅದು ನಿಜವಾದಂತಹ ಜೀವನದ ಗುರಿ. ಆ ರೀತಿಯ ಸೇವೆಯನ್ನ ಪ್ರತಿಯೊಬ್ಬ ಗೃಹಸ್ಥರೂ ಸರಿ, ವಯಸ್ಸಾದವರೂ ಸರಿ, ನಮ್ಮ ಮಟ್ಟದಲ್ಲಿ ನಮಗೆಷ್ಟು ಸಾಧ್ಯವೋ ನಮ್ಮ ಈ ವಯಸ್ಸು, ಈ ಬಂಧನದೊಳಗೆ ನಮಗೇನು ಕಾರ್ಯ ಮಾಡಲಿಕ್ಕಾಗ್ತದೆ, ಅಥವಾ ರಿಟೈರ್ ಆದ ನಿವೃತ್ತ ಜೀವನದವರು ನಾವು ಇಂಥ ಕಾರ್ಯಗಳನ್ನು ಮಾಡಲಿಕ್ಕೆ ಕುಳಿತಲ್ಲೇ ನಮಗೆ ಸಾಧ್ಯ ಇದೆ, ಅಥವಾ ಇನ್ನೂ ನಮಗೆ ರಿಟೈರ್ ಆದರೂ ನಾವೇನು ಟೈರ್ಡ್ ಆಗಿಲ್ಲ, ನಾವು ಓಡಾಡ್ತೇವೆ ಅಂತನ್ನುವ ಹುಮ್ಮಸ್ಸಿದ್ರೆ ಅಂಥವರಿಂದಲೂ ಮಾಡಿಸುವುದಕ್ಕೆ ಕಾರ್ಯಗಳಿವೆ. ಅವರಿಗೂ ತರಬೇತಿಯನ್ನು ನೀಡಲಾಗ್ತದೆ. ವೃದ್ಧರಿಗೆ, ಮಧ್ಯವಯಸ್ಕರಿಗೆ, ಮುಖ್ಯವಾಗಿ ಯುವಕ ಯುವತಿಯರಿಗೆ ಸಂಪೂರ್ಣವಾಗಿ ಇದಕ್ಕೆ ಸೀಮಿತವಾಗಿ ಇಟ್ಟು ಈ ಕಾರ್ಯವನ್ನು ಮಾಡಿ ನಿಮ್ಮ ಜೀವನ ಎಷ್ಟು ಅದ್ಭುತವಾಗ್ತದೆ. ಎಂತಹ ದೊಡ್ಡ ತೃಪ್ತಿ. ನೂರಾರು ಜನರನ್ನು ಸುಧಾರಿಸಿದ, ನೂರಾರು ಜನ ಧರ್ಮವನ್ನ, ಜಾತಿಯನ್ನ, ನೀತಿಯನ್ನ, ಅಧ್ಯಾತ್ಮವನ್ನ ಬಿಟ್ಟು ಆಚೆಗೆ ಹೋಗುವ ಜನರನ್ನ ಈ ಸನ್ಮಾರ್ಗದೊಳಗೆ ತಂದಂತಹ ತೃಪ್ತಿ. ನೀವು ಎಷ್ಟು ಕೋಟಿ ರೂಪಾಯಿಗಳನ್ನು ಮಾಡಿದರೂ, ಎಂತೆಂಥ ಕಾರೊಳಗೆ ಮೆರೆದರೂ, ಬೇಕಾದಷ್ಟು ಬಂಗಾರ, ಬೆಳ್ಳಿ, ಮುತ್ತು, ರತ್ನ, ಆಭರಣಗಳನ್ನ ಮೈ ಮೇಲೆ ಹಾಕೊಳ್ಳೋದಲ್ಲ, ಹೇಳ್ಕೊಂಡ್ರು, ಹುಗಿದ್ರು, ಈ ಆನಂದ ಬರಲಿಕ್ಕೆ ಸಾಧ್ಯ ಇಲ್ಲ. ಈ ತೃಪ್ತಿಯೇ ಬೇರೆ, ಈ ಆನಂದವೇ ಬೇರೆ. ಏನು ಶಕ್ತಿ ಇದೆ? ದೇವರು ಕೊಟ್ಟ ಶಕ್ತಿ ಎಷ್ಟು ಅಪಾರ ಶಕ್ತಿ ಇದೆ. ಯಾಕೆ ಅದನ್ನ ಕವಡಿ ಕಿಮ್ಮತ್ತಿಲ್ಲದೆ ಇದ್ದಾಗ ಹಾಳು ಮಾಡ್ತಾ ಇದ್ದೀರಿ? ಕಾಲಿನಲ್ಲಿ ಹಾಕಿ ಅತೀ ಕ್ಷುದ್ರವಾದ ಹೊಲಸನ್ನ, ಕಸವನ್ನ ತುಳಿದ ಹಾಗೆ, ಮುತ್ತು, ರತ್ನ, ವಜ್ರ, ಬಂಗಾರವನ್ನು ತುಳಿದ್ರೆ ಹೇಗೆ ತಿಳುವಳಿಕೆ ಇಲ್ಲ ಅಂತ ಬೈತಾರೆ. ಬಂಗಾರ ಅಲ್ಲ, ಅದಕ್ಕಿಂತ ಕೋಟಿ 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 ಪಟ್ಟು ಮಿಗಿಲಾದ ಅಪಾರವಾದಂತಹ ಕ್ರಿಯಾಶಕ್ತಿ, ಕರ್ತೃತ್ವ ಶಕ್ತಿ, ಇಚ್ಛಾಶಕ್ತಿ, ಮೇಧಾಶಕ್ತಿ ನಮ್ಮೆಲ್ಲರಲ್ಲಿ ದೇವರು ಭಾರೀ ಬಲವಾದ ವಸ್ತುಗಳನ್ನು ಕೊಟ್ಟಿದ್ದಾನೆ. ಕಾಲಿನಿಂದ ತುಳಿದು ಹಾಳು ಮಾಡ್ತಾ ಇದ್ದೇವೆ ಅದನ್ನು. ಏನೂ ಕಿಮ್ಮತ್ತಿಲ್ಲದೆ ಇದ್ದ ಹಾಗೆ ಯಾವುದಕ್ಕೋ ಮಾರಾಟ ಮಾಡಿಕೊಳ್ತಾ ಇದ್ದೇವೆ. ಯಾರು ನಮ್ಮನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಬೇಕು ಮಾನಸಿಕವಾಗಿ ತನ್ನೋದಕ್ಕಾಗಿ ಇನ್ನೂ ಪ್ರಯತ್ನ ಮಾಡ್ತಾ ಇದ್ದಾರೆ. ಒಂದು ದಿನ ಆಳಿ ಹೋದರು, ಕೆಲವು ವರ್ಷಗಳವರೆಗೆ, ನೂರಾರು ವರ್ಷ, ಏನೋ 50 ವರ್ಷಗಳ ಹಿಂದೆ ಸ್ವಾತಂತ್ರ್ಯವನ್ನು ಪಡೆದಿದ್ದೇವೆ ಅಂತ ಸಂತೋಷ ಪಡುವುದರೊಳಗೆ ಮಾನಸಿಕವಾಗಿ ಸಂಪೂರ್ಣ ಇನ್ನೂ ತಮ್ಮ ದಾಸ್ಯದೊಳಗೆ ಇಟ್ಟುಕೊಳ್ಳಬೇಕು ಅಂತ ಪ್ರಯತ್ನ ಮಾಡುವ ಪಾಶ್ಚಾತ್ಯರ ಅನುಕರಣೆಯನ್ನು ಮಾಡಿ ಅದನ್ನೇ ಪ್ರಚಾರ ಮಾಡಿ ಅದಕ್ಕಾಗಿ ನಮ್ಮ ಮನಸ್ಸನ್ನ, ನಮ್ಮ ಶಕ್ತಿಯನ್ನ ಮಾರಿಕೊಂಡಿದ್ದೇವೆ. ಬದುಕಿಗಾಗಿ ಅನಿವಾರ್ಯವಾದ ಸಂಗತಿಗಳು ಹಾಗಿರಲಿ, ಆದರೆ ಇನ್ನುಳಿದ ಸಮಯದಲ್ಲಿ ತಾನು ಬದುಕುವಷ್ಟು ಬದುಕಿ, ಆನಂದದಿಂದ ಜೀವನ ಮಾಡಿ, ಸುಖವಾಗಿ ಬದುಕಿ, ಈ ಅಧ್ಯಾತ್ಮವನ್ನ, ಭಾರತೀಯ ಸಂಸ್ಕೃತಿಯನ್ನ, ಧರ್ಮವನ್ನ, ನೈತಿಕ ಮೌಲ್ಯಗಳನ್ನ ಜಗತ್ತಿನಲ್ಲಿ ಸಂಸ್ಥಾಪನೆ ಮಾಡುವುದಕ್ಕೂ ತನ್ನಲ್ಲಿ ಸಾಧ್ಯತೆ ಇದೆ. ತಾನು ಸುಖವಾದ ಲೌಕಿಕ ಜೀವನವನ್ನು ನಡೆಸಿಯೂ ಇದನ್ನು ಮಾಡಬಹುದು. ಕಾವಿ ಉಡಬೇಕಾಗಿಲ್ಲ ಎಲ್ಲರೂ ಕೂಡ, ದಂಡ ಹಿಡಿಯಬೇಕಾಗಿಲ್ಲ. ಆದರೆ ಇದನ್ನು ಮಾಡೋದೇ ಇಲ್ಲ ಅಂತನ್ನುವ ಔದಾಸೀನ್ಯವನ್ನ ತೊರೆದರೆ ಸಾಕು, ಇದಕ್ಕಾಗಿ ಸಮಯವನ್ನು ಹಾಕಿದರೆ ಸಾಕು. ಈ ನಿಟ್ಟಿನಲ್ಲಿ ಆಲೋಚನೆ ಮಾಡಿ, ಗಂಭೀರವಾಗಿ ಆಲೋಚನೆ ಮಾಡಿ. ಸಮಯ ಆಗಿದೆ ಅಂತ ಆಚೆ ಈಚೆ ನೋಡಬೇಡಿ. ನಿಮಗೆ ಹೋಗೋದಕ್ಕೆ ಬಸ್ ಸಿಕ್ಕರೆ ಸಂತೋಷ, ಸಿಗದೇ ಇದ್ರೆ ಹೀಗೆ ಬೆಳಗಿನ ತಲೆಯನ್ನು ಕಟ್ಟದು ಬ್ರೈನ್ ವಾಶ್ ಮಾಡ್ತೇವೆ ಇಲ್ಲೇ ಕೂಡಿಸಿ.
ಮುಂದೆ ಬನ್ನಿ, ಎಲ್ಲರೂ ಮುಂದೆ ಬನ್ನಿ. ಯಾರೂ ಬಂದಿಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಎಷ್ಟು ಜನ ಮಹಿಳೆಯರು ಭಜನಾ ಮಂಡಲಗಳನ್ನು ಮಾಡಿಕೊಂಡು ವಿವಿಧ ಕಾರ್ಯಕ್ರಮಗಳನ್ನು ಮಾಡಿ ನಾನಾ ವಿಧವಾದ ಈ ಧಾರ್ಮಿಕ ಹಾಗೂ ಸಾಮಾಜಿಕ ಸೇವೆಯಲ್ಲಿ ತೊಡಗಿದ್ದನ್ನು ನೋಡಿ ಸಂತೋಷವಾಗ್ತದೆ. ಏನು ಮಾಡಿಲ್ಲ ಅಂದ್ರೆ ನಾನು ಯಾಕೆ ಹೇಳ್ತಾ ಇದ್ದೆ, ಹೇಳಬೇಕು ಅನ್ನೋ ಪ್ರಚೋದನೆ ಆದರೂ ಯಾಕೆ ಬರ್ತಿತ್ತು. ಮಾಡ್ತಾ ಇದ್ದೀರಿ, ಪುರುಷರೂ ಮಾಡಿದ್ದೀರಿ, ಸ್ತ್ರೀಯರೂ ಮಾಡಿದ್ದೀರಿ, ಸೇವೆಯನ್ನು ಮಾಡಿದ್ದೀರಿ, ಆತ್ಮಾರ್ಪಣೆ ಮಾಡಿಕೊಂಡಿದ್ದೀರಿ, ಇದಕ್ಕಾಗಿ ಬೇಕಾದಷ್ಟು ಮುಂದೆ ಬಂದಿದ್ದೀರಿ. ಆದರೆ ಇದು ಇನ್ನೂ ವ್ಯಾಪಕವಾಗಿ ಮಾಡುವ ಸಾಧ್ಯತೆ ಇದೆ, ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಮಾಡಬಹುದು. ಇದಕ್ಕಾಗಿ ಒಂದು ಏನಿಲ್ಲದೆ ಅಶಿಕ್ಷಿತವಾದ ಪಟುತ್ವ ನಿಮ್ಮಲ್ಲಿದೆ. ಹೇಳದೆ ಕೇಳದೆ ಕಲಿಯದೆ ಇಷ್ಟೆಲ್ಲ ಮಾಡುವುದಕ್ಕೆ ಸಾಧ್ಯ ಆದಾಗ ಇನ್ನೂ ವಿಶೇಷವಾಗಿ ತರಬೇತಿಯನ್ನು ಪಡೆದು ಮುಂದೆ ಬಂದು ಇದಕ್ಕಾಗಿ ಒಂದು ವ್ಯವಸ್ಥಿತವಾದ ನೆಟ್ವರ್ಕ್ ಮಾಡಿಕೊಂಡು ಎಲ್ಲರೂ ಸೇರಿ ಮುಕ್ತ ಮನಸ್ಸಿನಿಂದ, ಇದರೊಳಗೆ ದ್ವೇಷ ಇಲ್ಲ, ಯಾವ ಪಂಗಡದ, ಯಾವ ವರ್ಗದ, ಯಾವ ಧರ್ಮದ ದ್ವೇಷ, ಅಸೂಯೆ, ಮಾತ್ಸರ್ಯ, ಕಿಂಚಿತ್ತು ಸ್ವಂಕು ಇದರೊಳಗೆ ತಾಕಿಲ್ಲ. ಕೇವಲ ನಮ್ಮದೇ ಆದಂತಹ ಸನಾತನವಾದ ಭಾರತೀಯ ಸಂಸ್ಕೃತಿ, ವೈದಿಕ ಧರ್ಮ, ಹಿಂದೂ ಧರ್ಮ, ವೈಷ್ಣವ ಸಿದ್ಧಾಂತ, ವಿಷ್ಣು ಸರ್ವೋತ್ತಮತ್ವ, ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರ ಶುದ್ಧವಾದ ಅಪ್ಪಟ ಚಿನ್ನದಂತೆ ಇರುವ ಸಿದ್ಧಾಂತದ ಪ್ರಸಾರ ಮಾಡುವ ಸದುದ್ದೇಶ ಒಂದೇ ಒಂದು, ಇನ್ಯಾವ ಉದ್ದೇಶವೂ ಇದರೊಳಗಿಲ್ಲ. ಇದರೊಳಗೆ ಕೀರ್ತಿಯನ್ನು ಯಾರೂ ಅಪೇಕ್ಷೆ ಪಡಬೇಡಿ, ಹೆಸರು ಬರಬೇಕು ಅಂತ ಅಪೇಕ್ಷೆ ಪಡಬೇಡಿ. ಪ್ರಚಾರಕ್ಕಾಗಿ ಅವಶ್ಯಕ ಎಷ್ಟೋ ಅಷ್ಟನ್ನು ಮಾಡಿ. ನಮ್ಮ ಹೆಸರು ಬರಬೇಕು, ನಾನು ಮಾಡಿದೆ ಅಂತ ಗೊತ್ತಾಗಬೇಕು. ಹಣದ ಅಪೇಕ್ಷೆ ಬೇಡ, ಪ್ರಚಾರದ ಅಪೇಕ್ಷೆ ಬೇಡ, ಇನ್ಯಾವ ವಿಧವಾದ ಮಾನ ಸನ್ಮಾನಗಳ ಅಪೇಕ್ಷೆ ಬೇಡ. ಅವುಗಳನ್ನು ಅಪೇಕ್ಷೆ ಪಡುವಂತಹ ಜನರಿಗೆ ನೋಡಿ ನಾಚಿಕೆಯಾಗಿರಬೇಕು, ನಿಮ್ಮನ್ನು ನೋಡಿ ಬೆರಳು ಕಚ್ಚಿರಬೇಕು. ಆ ರೀತಿಯ ಏನಾದರೂ ನಿಮಗೆ ಪ್ರಸಿದ್ಧರಾಗಬೇಕು ಅಂತ ಇದೆ ಎಂದರೆ ಏನೂ ಬೇಡ, ಯಾವ ಅಪೇಕ್ಷೆಯೂ ಇಲ್ಲ, ನಿಸ್ಪೃಹರಾಗುವುದರೊಳಗೆ ನಾವು ಬಹಳ ಪ್ರಸಿದ್ಧರಾಗಬೇಕು ಅಂತ ಅಪೇಕ್ಷೆ ಪಡಿ. ನಮ್ಮ ಹೆಸರು ಎಲ್ಲಾ ಕಡೆ ಬರಬೇಕು ಅಂತ ಅಪೇಕ್ಷೆ ಪಡಬೇಡಿ, ಎಲ್ಲಿಯೂ ನಮ್ಮ ಹೆಸರು ಬರೋದು ಬೇಡ ಅಂತ ಅಪೇಕ್ಷೆ ಪಡಿ. ಅಂದ್ರೆ ಎಲ್ಲಾ ಕಡೆ ಹೆಸರು ಬಂದ್ಬಿಡ್ತದೆ. ಮತ್ತೆ ಒಳಗಿನ ರಹಸ್ಯ ಹೇಳ್ತೇನೆ, ಬೇಕು ಅಂದ್ರೆ ಸಿಗುವುದಿಲ್ಲ, ಬೇಡ ಅಂದ್ರೆ ಎಲ್ಲಾ ಕಾಲಿಗೆ ಬಂದು ಬೀಳುತ್ತದೆ. ಇದೇ ರಹಸ್ಯ ಇದೆ. ಇದು ವೈದಿಕ ಧರ್ಮದಲ್ಲಿಯೂ ಅಷ್ಟೇ, ಸಮಾಜದೊಳಗೂ ಅಷ್ಟೇ. ನನಗೇನೇನೇನು ಇದೀಗ ಹೇಳಿದ್ರಲ್ಲ, ಯಾರೋ ಪ್ರಶ್ನೆ ಕೇಳಿದ್ರು, ಏಕಾಂತ ಭಕ್ತರು ಅಂದ್ರೆ ಯಾರು? ಏನು ಬೇಡ ಅನ್ನುವರು, ಏನು ಒಳಗಿದ್ದದ್ದು, ಏನು ಬೇಡ ಅನ್ನುವ ಏನು ಬ್ರಹ್ಮಾದಿ ದೇವತೆಗಳಿದ್ದಾರೆ, ಏಕಾಂತ ಭಕ್ತರಿದ್ದಾರೆ. ಎಲ್ಲರಿಗೂ ಸಿಗೋಕ್ಕಿಂತ ಹೆಚ್ಚಿನ ಸೌಭಾಗ್ಯ, ಸಮೃದ್ಧಿ, ಸವಲತ್ತು ಅವರಿಗೆ ಸಿಗ್ತದೆ. ಬೇಕು 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 ಅಂತ ಶಂಖವಾದ್ಯ ಮಾಡುವವರಿಗೆ ಅವರು ಎಷ್ಟು ಬೇಡಿರ್ತಾರೆ ಅದರೊಳಗೆ ಅರ್ಧ ಗಿರ್ಧ ಮಾಡಿ ಕೊಡ್ತಾನೆ ದೇವರು. ಇದಿದೆ ಹಣೆ ಬರಹ. ಇಷ್ಟು ಗೊತ್ತಿದ್ರು, ಇಷ್ಟು ಓಪನ್ ಆಗಿ ಹೇಳಿದ್ರು ಮತ್ತೂ ಬೇಕು ಅಂತ ಕೇಳ್ತೇವೆ, ಅದು ನಮ್ಮ ಸ್ವಭಾವ ಇರಲಿ. ಆದರೆ ಶಾಸ್ತ್ರ ಇದ್ದದ್ದು ಹಾಗಿದೆ, ಬೇಡ ಅಂದವರಿಗೆ ಎಲ್ಲ ಸಿಗ್ತದೆ. ಇದು ಧರ್ಮದಲ್ಲಿ ಹೇಗೋ ಸಮಾಜದೊಳಗೂ ಹಾಗೆ. ನಿಮಗೇನೇನೇನೇನೂ ಕಡಿಮೆ ಆಗೋದಿಲ್ಲ. ನಿಸ್ಪೃಹತೆಯಲ್ಲಿರುವ ಶಕ್ತಿ ಎಲ್ಲಿ ಹೋಗಿದೆ ಇವತ್ತು? ಕಣ್ಮರೆಯಾಗಿದೆ. ನಾವು ನೋಡಿಲ್ಲ, ನಾವು ಹೊಸಬರೇ, ಯುವಕರೇ. ನಾವು ದೇಶದ ಸ್ವಾತಂತ್ರ್ಯ ಪೂರ್ವದ ಕಥೆಯನ್ನು ಕೇಳಿದರೆ ಎಲ್ಲಿ ನೋಡಿದರಲ್ಲಿ ನಿಸ್ಪೃಹರಾದ ವ್ಯಕ್ತಿಗಳು, ನಿಸ್ವಾರ್ಥವಾಗಿ ಸೇವೆಯನ್ನು ಮಾಡುವಂತಹ ವ್ಯಕ್ತಿಗಳು, ಪ್ರಾಣಕ್ಕೆ ಪ್ರಾಣ ಕೊಡುವಂಥವರು, ದೇಶಕ್ಕಾಗಿ ಏನನ್ನೂ ಮಾಡುವುದಕ್ಕೆ ಸಿದ್ಧರಾದ ವ್ಯಕ್ತಿಗಳು ಕಾಣ್ತಾ ಇದ್ರು. ಇವತ್ತು ಎಲ್ಲಿ ನೋಡಿದರೂ ಸ್ವಾರ್ಥ, ಎಲ್ಲಿ ನೋಡಿದರೂ ದುಡ್ಡು, ಲಂಚ, ಹೇಗೆ ಮಾಡಬೇಕು, ಹೇಗೆ ದುಡ್ಡು ಮಾಡಬೇಕು, ಹೇಗೆ ಇನ್ವೆಸ್ಟ್ ಮಾಡೋದು, ತಾನು ತನ್ನದು ದುಡ್ಡು ಕಾಸು ಇದರೊಳಗೇ ಇದ್ದಾರೆ. ಎಲ್ಲರೂ ಇದ್ದಾರೆ. ಎಲ್ಲೋ ಬೆರಳೆಣಿಕೆಯಷ್ಟು 10 ಬೆರಳುಗಳು ಪೂರ್ಣ ಕೆಲಸಕ್ಕೆ ಬರೋದಿಲ್ಲ. ಎಣಸಲಿಕ್ಕೆ ಮಾಡಿದ್ರೆ 1 2 ಮುಗದೆ ಹೋಗ್ತದೆ ಬೆರಳುಗಳು. ಎಲ್ಲಿಯೂ ಕಾಣಿಸ್ತಾ ಇಲ್ಲ. ಯಾಕೆ? ಅದೇ ದೇಶಭಕ್ತರ, ಅದೇ ರಾಷ್ಟ್ರಭಕ್ತರ, ಅದೇ ವಿಷ್ಣು ಭಕ್ತರ, ಅದೇ ಸಿದ್ಧಾಂತ ದೀಕ್ಷೆ ಇರುವಂತಹ ಸಜ್ಜನರ ರಕ್ತವಾಹಿನಿಯೇ ನಮ್ಮಲ್ಲಿಯೂ ಹರಿದು ಬಂದಿದೆಯಲ್ಲ. ನಾವ್ಯಾಕೆ ಈ ರೀತಿ ಅತ್ಯಂತ ಅಪಹಾತರಾಗಿ, ಯಾವ ಕೆಲಸಕ್ಕೂ ಬರದೇ ಇದ್ದ ಹಾಗೆ, ನಿಸ್ತೇಜಸ್ಕರಾಗಿ, ಶಕ್ತಿಹೀನರಾಗಿ, ನಪುಂಸಕರಾಗಿರುವ ಅವಶ್ಯಕತೆ ಇದೆ. ಹೇಳಿ, ಎದ್ದೇಳಿ, ಮುಂದೆ ಬನ್ನಿ. ಮತ್ತೆ ಅದೇ ತರಹದ ಬರೀ ದೇಶಭಕ್ತಿಯಲ್ಲ, ಸರ್ವೋತ್ತಮನಾದ ವಿಷ್ಣುವಿನಲ್ಲಿ ಭಕ್ತಿ ಇಟ್ಟುಕೊಂಡು, ಸಿದ್ಧಾಂತದಲ್ಲಿ ನಿಷ್ಠೆ ಇಟ್ಟುಕೊಂಡು, ಧರ್ಮದಲ್ಲಿ ಶ್ರದ್ಧೆ ಇಟ್ಟುಕೊಂಡು, ದೀಕ್ಷೆ ಇಟ್ಟುಕೊಂಡು, ದೇಶದ ಮೇಲಿನ ಪ್ರೇಮದಿಂದ ಮತ್ತೆ ಬನ್ನಿ, ಮತ್ತೆ ಸಾಧಿಸೋಣ. ಹೊಸದಾದಂತಹ ಸ್ವತಂತ್ರವಾದ, ಮಾನಸಿಕ ಸ್ವತಂತ್ರವಾದ ರಾಷ್ಟ್ರವನ್ನು ಕಟ್ಟೋಣ. ಬಾಹ್ಯ ಸ್ವಾತಂತ್ರ್ಯ ಬಂದಿದೆ, ಮಾನಸಿಕವಾದ ಸ್ವಾತಂತ್ರ್ಯಕ್ಕಾಗಿ ಎಲ್ಲರೂ ಹೋರಾಟ ಮಾಡಿ ಧೈರ್ಯದಿಂದ ಮುನ್ನುಗ್ಗಿ ಬನ್ನಿ. ಎಚ್ಚರ ಆಗಬೇಕು.
ವೇದ ಮಂತ್ರ ಹೇಳುವ ಹಾಗೆ ಉತ್ತಿಷ್ಠತ ಜಾಗ್ರತ, ಜಾಗೋ ರೂಠೋ, ಹಾಗೇ ಬಡು. ನಾವು ಯಾರು ಇದನ್ನು ಅರ್ಥ ಮಾಡಿಕೊಳ್ಳೋಣ, ಎಚ್ಚರವಾಗೋಣ. ಮುಂದೆ ನಡೆದು ನಮ್ಮ ಗುರಿಯನ್ನು ಸಾಧಿಸುವುದಕ್ಕೆ ಪ್ರತಿಯೊಬ್ಬರೂ ಸಾಧಿಸೋಣ. ಯುವಕ ಯುವತಿಯರು ಮುಂದೆ ಬಂದು ವಿಶೇಷವಾಗಿ ಸಾಧಿಸಿ. ಇದನ್ನು ಕೇವಲ ಹರಟೆ ಅಂತ ಭಾವಿಸಬೇಡಿ. ಪ್ರತ್ಯಕ್ಷವಾಗಿ ಬಂದು ನಿಮ್ಮ ವೈಯಕ್ತಿಕವಾದ ಹೆಸರುಗಳನ್ನು ಮನೆಯಲ್ಲಿ ಹೋಗಿ ಆಲೋಚನೆ ಮಾಡಿ. ಏನೋ ಹೇಳಬೇಡಿ, ಆಲೋಚನೆ ಮಾಡಿ. ನಿಮ್ಮ ಆಲೋಚನೆಗಳನ್ನು, ವಿಚಾರಗಳನ್ನು ಮಾಡಿ ನೀವೇನು ಮಾಡುವುದಕ್ಕೆ ಸಾಧ್ಯ ಇದೆ ಈ ಕಾರ್ಯಕ್ಕಾಗಿ ಪ್ರಾಮಾಣಿಕವಾಗಿ ಅಷ್ಟನ್ನು ಮಾಡುವಂತಹ ವ್ಯಕ್ತಿಗಳು. ನಾನು ಇಷ್ಟು ಸಮಯವನ್ನು ವಾರಕ್ಕೆ ಹಾಕ್ಬಹುದು, ತಿಂಗಳಿಗೆ ಹಾಕ್ಬಹುದು, ದಿನಕ್ಕೆ ಹಾಕ್ಬಹುದು, ಇಷ್ಟು ಸೇವೆಯನ್ನು ನನ್ನಿಂದ ನೀವು ತೆಗೆದುಕೊಳ್ಳಬಹುದು ಈ ಸಮಾಜಕ್ಕಾಗಿ. ಇಂಥ ನಿಮ್ಮದೇ ಆದಂತಹ ಸೂಚನೆಗಳನ್ನು ನೀವು ನೀಡಿ. ಯುವಕ ಯುವತಿಯರು ಯಾರು 1 ವರ್ಷದ 2 ವರ್ಷದ ಈ ಸೇವಾ ಕಾರ್ಯಗಳಿಗೆ ನಿಮ್ಮನ್ನು ನೀವು ತೊಡಗಿಸಿಕೊಳ್ತೀರಿ ಅಂತ ಅನ್ನೋದನ್ನು ಹೇಳಿ. ಅದಕ್ಕಾಗಿ 1 ದಿನ ಬೇಕಾದರೆ ಎಲ್ಲ ಪಾದಪೂಜೆಯ ಕೆಲಸ ಬಿಟ್ಟು, ದೇವರ ಪೂಜೆ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ, ದೇವರ ಪೂಜೆ ಒಂದು ಮಾಡಿ, ಊಟವನ್ನೂ ಬೇಕಾದರೆ ಬಿಟ್ಟು, ಪಾದಪೂಜಾನೂ ಬಿಟ್ಟು ಪ್ರತ್ಯಕ್ಷವಾಗಿ ನಾವೇ ಕೂಡ್ತೇವೆ. ಇಲ್ಲದೇ ಇದ್ರೆ ನೀವು ಹಾಳು ಹರಟಿ ಹೊಡೆದು ಜೋರಾಗಿ ಚಪ್ಪಾಳೆ ತಟ್ಟಿ ಆಮೇಲೆ ಹೋದ್ರಿ ಇದ್ರೆ ನಿಮ್ಮ ಮನೆ ನಿಮಗೆ, ನಮ್ಮ ಹಾದಿ ನಮಗೆ, ಅದೆಲ್ಲ ಆಗುವುದು ಬೇಡ. ಯಾರು ಎಷ್ಟು ಸೇವೆ ಮಾಡ್ತೀರಿ, ಎಷ್ಟು ಅವಕಾಶ ಕೊಡ್ತೀರಿ, ನಮ್ಮ ಎದುರಿಗೆ ರಿಜಿಸ್ಟರ್ ಮಾಡಿ. ಬೇರೆ ಯಾರನ್ನೂ ಕೂಡಿಸೋದಿಲ್ಲ, ನಾನು ಪಕ್ಕದಲ್ಲಿ ಕೂಡ್ತೇನೆ. ನಮ್ಮ ಎದುರಿಗೆ ನಿಮ್ಮ ಎಲ್ಲ ರಿಜಿಸ್ಟರ್ ಮಾಡಿ ಅಷ್ಟು ಜನ ಬನ್ನಿ. ಹೀಗೆ ದೂರದಲ್ಲಿದ್ದವರು ಮೇಲ್ ಕಳಿಸ್ಬೋದು. ಅಂತರ್ಜಾಲದ ಭಕ್ತರಿಗೆಲ್ಲ ಹೇಳ್ತಾ ಇದ್ದೇನೆ, ಅವರೆಲ್ಲ ಮೇಲ್ ಕಳಿಸಬಹುದು. ನಾವು ಇದಕ್ಕಾಗಿ ಇಷ್ಟು ಸನ್ನದ್ಧರಾಗಿದ್ದೇವೆ, ಸಿದ್ಧರಾಗಿದ್ದೇವೆ ಅಂತ. ಎದುರಿಗಿದ್ದವರು ಬಂದು ಕೊಡಿ, ಸುತ್ತಲಿದ್ದವರಿಗೂ ಪ್ರಚಾರ ಮಾಡಿ. ಇದು ಪ್ರಾರಂಭ ಆಗಲಿ, ಇದು ವಿಶ್ವವ್ಯಾಪಿಯಾಗಿ ಬೆಳೆಯಲಿ. ಇದು ಕೇವಲ ಭಾರತ ದೇಶದಲ್ಲಿ ಆಗಬೇಕು ಅನ್ನುವುದು ಏನಲ್ಲ, ಇದು ಎಲ್ಲ ದೇಶಗಳಲ್ಲಿಯೂ ಆಗಲಿ. ನಮ್ಮ ಸಂಸ್ಕೃತಿಯ ಪ್ರಚಾರ, ನಮ್ಮ ಧರ್ಮದ ಪ್ರಚಾರ ಯಾವ ದೇಶದಲ್ಲಿ ಯಾವ ರೀತಿಯಾಗಿ ಅಲ್ಲಿಯ ದೇಶ ಕಾಲಮಾನಗಳಿಗೆ ತಕ್ಕ ಹಾಗೆ ಆಗಬೇಕೋ, ಇದು ಅಮೆರಿಕಾದಲ್ಲಿಯೂ ಆಗಲಿ, ಯುರೋಪಿನಲ್ಲಿಯೂ ಆಗಲಿ, ಆಸ್ಟ್ರೇಲಿಯಾದಲ್ಲಿಯೂ ಆಗಲಿ, ಆಫ್ರಿಕಾದಲ್ಲಿಯೂ ಆಗಲಿ, ಎಲ್ಲ ದೇಶದ ಮೂಲೆಗಳಲ್ಲಿ ಎಲ್ಲಿ ಭಾರತೀಯರಿದ್ದಾರೆ ಅಲ್ಲಿ ಭಾರತೀಯ ಸಂಸ್ಕೃತಿ ಉಳಿಯಲಿ, ಅಲ್ಲಿ ಸನಾತನ ವೈದಿಕ ಧರ್ಮ ಉಳಿಯಲಿ. ಭಾರತದಲ್ಲಿ ಅಲ್ಲ, ಭಾರತೀಯರು ಎಲ್ಲಿದ್ದಾರೋ ಅಲ್ಲೆಲ್ಲ ಕಡೆಗೂ ಈ ಸಂಸ್ಕೃತಿ, ಈ ನಿಷ್ಠೆ, ಈ ಭಕ್ತಿ, ಈ ಶ್ರದ್ಧೆ ಉಳಿಯಲಿ. ಎಲ್ಲ ಕಡೆಗೂ ಇದಕ್ಕೆ ಪ್ರಚಾರ ಆಗಲಿ. ಇದು ವಿಶ್ವವ್ಯಾಪಿಯಾಗಿ ಬೆಳೆಯಲಿ. ಇದು ದೇಶವ್ಯಾಪಿಯಾಗಿ ಅಲ್ಲ, ವಿಶ್ವವ್ಯಾಪಿಯಾಗಿ ಈ ಕಾರ್ಯ ಆಗಬೇಕು. ಇದಕ್ಕೆ ಮುಂದೆ ಬನ್ನಿ, ಈಗ ಕೈ ಮಾಡಿ. ಮತ್ತೊಂದು ದಿನ ಇದಕ್ಕಾಗಿ ನೀವೆಲ್ಲ ಬಂದು ನಿಮ್ಮ ಹೆಸರನ್ನ ಕೊಟ್ಟು ಹೋಗಿ. ಯಾರು ಮುಂದೆ ಬರ್ತೀರಿ ಹೇಳಿ, ಪುಕಟ್ ಕೈ ಮಾಡಬೇಡಿ. ಎಷ್ಟು ವರ್ಷ? 1 ವರ್ಷ ಇದ್ರೆ 1 ಕೈ, 2 ವರ್ಷದವರು 2 ಕೈ. ಬಹಳ ಸಂತೋಷ, ಪ್ರಾಮಾಣಿಕ. ಇಷ್ಟು ಹೇಳಿದ ಮೇಲೂ ಕೆಲವರು ಒಂದೇ ಕೈ ಎತ್ತಿದ್ದಾರಲ್ಲ, ಅದು ನನಗೆ ಸಂತೋಷ ತಂದಿದೆ. ಯಾಕಂದ್ರೆ ಪ್ರಾಮಾಣಿಕತೆ ಇದೆ ಅದರೊಳಗೆ. ಸುಮ್ಮನೆ 2 ಎತ್ತೋದು ಬೇಡ, ಒಂದಾದರೂ ಮಾಡೋದು ಖಾತ್ರಿ ಇದ್ದಿದ್ದಕ್ಕೆ 2ನೇದು ಎತ್ತಿಲ್ಲಲ್ಲ, ಹಾಗಾದ್ರೆ ಅದು ಕನ್ಫರ್ಮೇಷನ್ ಆಯ್ತು, ಒಂದಂತೂ ಮಾಡ್ತಾರೆ. ಸರಿ, ಅನೇಕ ಹೆಣ್ಣು ಮಕ್ಕಳಲ್ಲಿ ಯಾರು ಮುಂದೆ ಬಂದ ಹಾಗೆ ಕಾಣಿಸಿಲ್ಲ. ಸರಿ, ಹೆಣ್ಣು ಮಕ್ಕಳು ಪುರುಷರಲ್ಲಿ ಇಷ್ಟು ಜನರಲ್ಲಿ 100 ಜನ ಆದರೂ ಮುಂದೆ ಬಂದಿದ್ದೀರಿ. ಇದಕ್ಕಾಗಿ ಮಾಡ್ತೇವೆ ಅಂತನ್ನುವ ನಿಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದೀರಿ. ನಿಶ್ಚಿತವಾಗಿಯೂ ಈ ಕಾರ್ಯ ಆಗ್ತದೆ. ನಾವು ಹೇಳಿದ್ರೆ ಈ ಕಾರ್ಯ ಆಗ್ತದೆ ಅಂತ ನನಗೇನು ಅನಿಸುವುದಿಲ್ಲ. ಆದರೆ ಇದನ್ನು ನಾವು ಹೇಳ್ತಾ ಇಲ್ಲ ಅನ್ನೋದನ್ನು ಮೊದಲಿಗೆ ತಿಳ್ಕೊಳ್ಳಿ. ಇದು ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ಕುಳಿತ ಪೀಠ, ಹಂಸನಾಮಕ ಪರಮಾತ್ಮನ ಪೀಠ. ಮೂಲರಾಮದೇವರ, ದಿಗ್ವಿಜಯ ರಾಮದೇವರ, ವೇದವ್ಯಾಸದೇವರ, ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರ, ಟೀಕಾಕೃತ್ಪಾದಾದಿ ಸಕಲ ಗುರುಗಳ, ನಮ್ಮ ಗುರುಗಳವರೆಗಿರುವ ಎಲ್ಲ ಈ ಪೀಠದಲ್ಲಿ ಕುಳಿತ ಗುರುಗಳ ಆದೇಶ, ಅವರ ಕಟ್ಟಪ್ಪಣೆ ಎಂಬುದಾಗಿ ತಿಳಿದು ಇದನ್ನು ಮಾಡಿ. ಅವರ ಆಜ್ಞೆಯಲ್ಲಿ ಆ ಶಕ್ತಿ ಇದೆ, ಆ ದೇವರ ವಾಣಿಯಲ್ಲಿ ಆ ಶಕ್ತಿ ಇದೆ. ಇದೇ ಮಾತನ್ನು ನಾನೊಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ಹೇಳಿದರೆ ಅದರೊಳಗೆ ಅರ್ಥ ಇಲ್ಲ. ಇದು ಎನ್ನ ಮಾತಲ್ಲ, ಇದು ಎನ್ನ ಹಿರಿಯರ ಮಾತು. ಗೋಪಾಲದಾಸರು ಹೇಳುವ ಹಾಗೆ ಇದು ಎನ್ನ ಮಾತಲ್ಲ, ಒಳಗಿರುವಂತಹ ಗುರುಗಳ ಮಾತು, ತತ್ವಾಭಿಮಾನಿ ದೇವತೆಗಳ ಮಾತು, ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರೇ ಒಳಗೆ ಕುಳಿತು ನುಡಿಸಿದಂತಹ ಮಾತು, ಅವರ ಆಜ್ಞೆ ಮಾಡುವ. ಋಗ್ಭಾಷ್ಯ ಟೀಕೆಯಲ್ಲಿ ಒಂದು ಮಾತನ್ನು ಟೀಕಾಕೃತ್ಪಾದರು ಹೇಳ್ತಾರೆ. ಋಜುಗುಣಸ್ಥರಾದ ವ್ಯಕ್ತಿಗಳು ಉಪದೇಶ ಮಾಡಿದಾಗ
ಆ ಮಾಡಿದ ಉಪದೇಶ ಎಂದೆಂದಿಗೂ ವ್ಯರ್ಥವಾಗುವುದಿಲ್ಲ, ಅದು ಸಾರ್ಥಕವಾಗಲೇಬೇಕು, ಅದು ಮೋಕ್ಷದಾಯಕವೇ ಆಗಬೇಕು ಅಂತ. ಹೀಗಾಗಿ ನಾವು ಇದನ್ನು ಉಪದೇಶ ಮಾಡಿದ್ದೇವೆ ಅಂತ ತಿಳಿದರೆ ಅದರ ಯೋಗ್ಯತೆ, ಅದರ ಸಾರ್ಥಕತೆ ಅಷ್ಟರ ಮಟ್ಟಿಗೇನೆ ಇರುತ್ತದೆ, ಬಹಳ ಏನಾಗುವುದಿಲ್ಲ. ನಾವು ಅತ್ಯಲ್ಪರು, ಸಾಮಾನ್ಯರು. ಆದರೆ ಜೀವೋತ್ತಮರಾದ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರೇ ತಮ್ಮ ಗ್ರಂಥಗಳಲ್ಲಿ ಹೇಳಿದ ತತ್ವಗಳು, ಅವರೇ ಅಂತರ್ಯಾಮಿಗಳಾಗಿ ಒಳಗು ನಿಂತು ತಾವು ನುಡಿಸುವ ಈ ಮಾತು ಶ್ರೀಮದ್ ಆಚಾರ್ಯರ ವಾಣಿ ಎಂಬುದಾಗಿ ವಿಶ್ವಾಸವನ್ನಿಡಿ, ಆ ವಿಶ್ವಾಸ ನಿಮಗಿದ್ದರೆ ಈ ಕಾರ್ಯ ಪೂರ್ಣವಾಗಿ ಯಶಸ್ವಿಯಾಗಿ ಸಫಲವಾಗಿ ಶ್ರೀಹರಿಯ ಪ್ರೀತಿಯಾಗುವ ರೀತಿಯಲ್ಲಿ ಈ ಕಾರ್ಯ ನಡೆಯುತ್ತದೆ. ಇದು ನಾನಾ ರೀತಿಯಲ್ಲಿ ಇದರ ಕಾರ್ಯ ಆಗಬೇಕು. ಪ್ರತಿಯೊಬ್ಬ ಯುವಕ ಯುವತಿಯರು ಕೂಡ ಧರ್ಮ ಮಾರ್ಗದಿಂದ ಇರಬೇಕು, ಅತ್ಯುನ್ನತವಾದ ಸಂಸ್ಕಾರಗಳನ್ನು ಪಡೆದಿರಬೇಕು, ಧಾರ್ಮಿಕವಾದ ಜೀವನವನ್ನು ನಡೆಸಬೇಕು. ತಂದೆ ತಾಯಿಗಳಿಗೆ, ಹಿರಿಯರಿಗೆ, ಗುರುಗಳಿಗೆ ಎಲ್ಲರಿಗೂ ಸಂತೋಷವಾಗುವ ರೀತಿಯಲ್ಲಿ ಪರೋಪಕಾರವನ್ನು ಮಾಡುತ್ತಾ ದೊಡ್ಡದಾದ ಒಬ್ಬೊಬ್ಬ ವ್ಯಕ್ತಿ ಒಂದೊಂದು ಶಕ್ತಿಯಾಗಿ, ಒಬ್ಬೊಬ್ಬ ಮನುಷ್ಯ ಒಂದೊಂದು ಸಂಸ್ಥೆಯಾಗುವ ರೀತಿಯಲ್ಲಿ ಈ ನಮ್ಮ ಕಾರ್ಯ ಯಶಸ್ವಿಯಾಗಲಿ. ಹಾಗೆ ನಾವು ವಿಶೇಷವಾಗಿ ಇದಕ್ಕಾಗಿ ಸ್ಪೆಷಲ್ ಆಗಿ ಹೇಗೂ ಪಾರಾಯಣ ನಡೆದಿದೆ ನೋಡಿ. ವಿಷ್ಣು ಸಹಸ್ರನಾಮದ ಶಕ್ತಿ ಏನು ಅದ್ಭುತ ಇದೆ. ಈ ವಿಚಾರ ಯಾಕೆ ಇಷ್ಟು ದಿವಸ ಬರಲಿಲ್ಲ, ಈಗ ಬಂತು. ಅದು ವಿಷ್ಣು ಸಹಸ್ರನಾಮದ ಶಕ್ತಿ. ಅದು ಲಕ್ಷ್ಮೀ ಶೋಭಾನ ಮಧ್ವನಾಮಗಳ ಪಾರಾಯಣವನ್ನು ಮಹಿಳೆಯರು ಮಾಡಿದ ಶಕ್ತಿ. ಪುರುಷರೆಲ್ಲ ವಿಷ್ಣು ಸಹಸ್ರನಾಮಗಳಿಂದ ಭಕ್ತಿಯಿಂದ ಪಾರಾಯಣ ವಿವಿಧ ದೇಶಗಳಲ್ಲಿ ಮಾಡಿದ್ದರ ಒಂದು ಶಕ್ತಿ, ಆ ಒಂದು ವಿಚಿತ್ರವಾದಂತಹ ವೈಬ್ರೇಷನ್ ಇದು ಎಲ್ಲರೊಳಗೂ ಬಂದು ಈ ಕೆಲಸವನ್ನು ಮಾಡಿಸ್ತಾ ಇದೆ. ಭಗವಂತನ ಅತ್ಯುನ್ನತವಾದ ಅನುಗ್ರಹ ಅದರಿಂದ ನಮಗಾಗಿದೆ. ಇದು ಮುಂದೆ ಯಶಸ್ವಿಯಾಗೋದಕ್ಕೂ ಅದೇ ವಿಷ್ಣು ಸಹಸ್ರನಾಮವೇ ನಮಗೆ ಶಕ್ತಿ, ಅದೇ ಲಕ್ಷ್ಮೀ ಶೋಭಾನ ಮಧ್ವನಾಮಗಳೇ ನಮಗೆ ಶಕ್ತಿ ಆಗ್ತವೆ. ಅದನ್ನು ಮಾತ್ರ ಮರೆಯಬೇಡಿ. ತಪ್ಪದೇ 3 ಬಾರಿ ಪಾರಾಯಣ ಮಾಡಿ. ಕೈ ಎತ್ತಿದ್ದೀರಲ್ಲ, ನಿಮ್ಮ ಕೆಲಸ ಬಹಳ ದೊಡ್ಡದಿದೆ. ಎತ್ತಿದಂತಹ ಕೈ ಇದು ಕೊನೆಯವರೆಗೆ ಸಾರ್ಥಕವಾಗಬೇಕಾದರೆ ಆ ಅಂತಃಸತ್ವ ಬೆಳೆಯುವುದಕ್ಕೆ ಗುರುಗಳ ಸ್ಮರಣೆ ಹಾಗೂ ವಿಷ್ಣು ಸಹಸ್ರನಾಮಗಳ ಪಾರಾಯಣವನ್ನು ನಿರಂತರವಾಗಿ ಮಾಡಿ. ಆ ಬಲದಿಂದ ಈ ಕಾರ್ಯ ಯಶಸ್ವಿಯಾಗ್ತದೆ. ಹುಬ್ಬಳ್ಳಿಯಲ್ಲಿರೋದರೊಳಗೆ ಈ ಒಂದು ಕಾರ್ಯವನ್ನು ಬಹಳ ದೊಡ್ಡದಾದ ಒಂದು ಕ್ರಾಂತಿಕಾರಿಯಾದ ಚಟುವಟಿಕೆಯ ಒಂದು ಉಗಮ ಅದು ಹುಬ್ಬಳ್ಳಿ ನಗರ ಆಗಲಿ. ಆ ರೀತಿಯ ಒಂದು ವಿಶೇಷವಾದ ಕೀರ್ತಿ ನಿಮ್ಮ ಊರಿಗೆ ಬರುವಂತೆ ಆಗಲಿ. ಇಲ್ಲಿ ಯುವಕ ಯುವತಿಯರಿಗೆ ಅದು ಸಲ್ಲಲಿ. ಇದೆಲ್ಲವೂ ಯಶಸ್ವಿಯಾಗಲಿ. ಶ್ರೀಕೃಷ್ಣ.